ಸಮಾನ ಮನಸ್ಕರ ವೇದಿಕೆ ರಾಜೂರು. ಸ್ನೇಹಿತರೆ, ಸಮಾನ ಮನಸ್ಕರ ವೇದಿಕೆ ರಾಜೂರಿನಲ್ಲಿ ಸ್ವಚ್ಛತೆ, ಆರೋಗ್ಯ, ಶಿಕ್ಷಣ ಕುರಿತ ಜನಜಾಗೃತಿ ಕಾರ್ಯಗಳನ್ನು ನಿರಂತರವಾಗಿ ಕೈಗೊಂಡಿದೆ. ಪ್ರತಿ ವಾರ್ಡು, ಪ್ರತಿ ಓಣಿಯನ್ನು ಸ್ವಚ್ಛಗೊಳಿಸುವಲ್ಲಿ ತಂಡದವರು ಶ್ರಮಿಸುತ್ತಿದ್ದು, ನೀವು ಅದನ್ನು ಕಣ್ಣಾರೆ ನೋಡುತ್ತಿದ್ದೀರಿ. ಶಾಲೆಗಳಾದ ಪ್ರಾಥಮಿಕ, ಪ್ರೌಢಶಾಲೆ ಮತ್ತು ಉರ್ದು ಶಾಲೆಗಳಲ್ಲಿ ಸಹ ಮಕ್ಕಳಿಗೆ ಮತ್ತು ಸಿಬ್ಬಂದಿಗೆ ಸ್ವಚ್ಛತೆಯ ಮಹತ್ವ ತಿಳಿಸುವ ಮೂಲಕ ಉತ್ತಮ ಬದಲಾವಣೆ ತರಲಾಗುತ್ತಿದೆ. ಇದು ಗ್ರಾಮದ ಭವಿಷ್ಯಕ್ಕೆ ಸಾಕಷ್ಟು ಹಿತಕಾರಿ. ಆದರೆ ಗ್ರಾಮದ ಪ್ರತಿ ವ್ಯಕ್ತಿಯು ಒಂದೇ ಪ್ರಶ್ನೆ ಕೇಳಿಕೊಳ್ಳಬೇಕು: ನಮ್ಮ ಕೊಡುಗೆ ಏನು? ನಮ್ಮ ಜವಾಬ್ದಾರಿ ಏನು? ದಿನಕ್ಕೆ 1 ಗಂಟೆ ಸಹ ಸಮಾನ ಮನಸ್ಕರ ವೇದಿಕೆಯ ಜೊತೆಗೆ ನಿಂತು ಬೆಂಬಲ ನೀಡಬಹುದು. ಅದು ಸಾಧ್ಯವಾಗದಿದ್ದರೂ ನಮ್ಮ ಓಣಿಯಲ್ಲಿ, ನಮ್ಮ ಮನೆಯ ಮುಂದೆ ಸ್ವತಃ ಸ್ವಚ್ಛತೆ ಕಾಪಾಡುವುದು ಅತ್ಯಂತ ಸರಳ ಮತ್ತು ಅಗತ್ಯ. ಇನ್ನು ಒಂದು ಗಂಭೀರ ವಿಷಯ: ಗ್ರಾಮದಲ್ಲಿ ಸ್ವಚ್ಛ ಮಾಡಿದ ಸ್ಥಳಗಳಲ್ಲಿ ಮಲಮೂತ್ರ ವಿಸರ್ಜನೆ ಮಾಡುವುದು ಆರೋಗ್ಯಕರವೂ ಅಲ್ಲ, ಮಾನ್ಯತೆಯೂ ಅಲ್ಲ. ಇದು ಕೇವಲ ಅಸೌಕರ್ಯವಲ್ಲ, ಗ್ರಾಮದಲ್ಲಿ ದೂಷಣ, ದುರ್ವಾಸನೆ ಮತ್ತು ರೋಗ ಹರಡುವ ಪ್ರಮುಖ ಕಾರಣ. ಬಯಲು ಶೌಚ ಮಾಡುವುದು ನಮ್ಮ ಗ್ರಾಮಕ್ಕೆ ನಷ್ಟ, ಅದರ ಅರಿವು ಇಲ್ಲವಾದರೆ ಹೇಗೆ? ನಮ್ಮ ಆರೋಗ್ಯಕ್ಕೂ ಅಪಾಯ. ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸಲು ಯಾರನ್ನೂ ಕಾಯುವುದಿಲ್ಲ. ನಾವೇ ಜವಾಬ್ದಾರರು, ನಾವೇ ಬದಲಾವಣೆಯವರು. ಸ್ವಚ್ಛತೆ ಸರ್ಕಾರದ ಜವಾಬ್ದಾರಿಯಷ್ಟೇ ಅಲ್ಲ, ನಮ್ಮ ಪ್ರತಿಯೊಬ್ಬರ ಹೊಣೆಗಾರಿಕೆಯೂ ಆಗಿದೆ. ಅದರ ಅರಿವು ನಮಗೆ ಬೇಕಿದೆ. ಸ್ವಚ್ಛ ಗ್ರಾಮ, ಆರೋಗ್ಯಕರ ಜೀವನ, ಶ್ರೇಯಸ್ಕರ ಸಮಾಜ, ಇದು ನಮ್ಮ ಕೈಯಲ್ಲಿದೆ. ಆದ್ದರಿಂದ ಸಮಾನ ಮನಸ್ಕರ ವೇದಿಕೆ ತಂಡಕ್ಕೆ ನಿಮ್ಮ ಬೆಂಬಲವನ್ನು ಸೂಚಿಸದೇ ಇದ್ದರೂ ಪರವಾಗಿಲ್ಲ. ಸ್ವಚ್ಛ ಮಾಡಿದ ಜಾಗದಲ್ಲಿ ಕಸವನ್ನು ಒಗೆಯಬೇಡಿ, ಮಲಮೂತ್ರ ವಿಸರ್ಜನೆ ಮಾಡಬೇಡಿ. ಪ್ರತಿಯೊಬ್ಬರೂ ಸ್ವಚ್ಛತೆ ಮತ್ತು ಜನಜಾಗೃತರಾಗಿ ನಾವೆಲ್ಲರೂ ಸೇರಿ ಸ್ವಚ್ಛ, ಸುಂದರ, ಆರೋಗ್ಯಕರ ರಾಜೂರನ್ನು ನಿರ್ಮಿಸೋಣ. ಬರ್ತೈತಿ, ಅದನ್ನ ಅಲ್ಲಿ ಹಾಕಿ ಅಂತೇಳಿ ಹೇಳುವಂತ ಕೆಲಸ ಆಗ್ಬೇಕು. ಇದ್ಮೇಲೆ ಆಮೇಲೆ ಶೌಚಾಲಯ ಬಳಕೆ ಮಾಡ್ಕೊರಿ. ಓಣಿ ಹೆಂಗಿರ್ಬೇಕಪ್ಪ ಅಂದ್ರ ತಳ ಅನ್ಬೇಕು. ಈಗ ನೋಡ್ರಿ ನೀವು, ಈಗ ಹೆಂಗಾಗೈತಿ ಮಿನಿಮಮ್ ಪ್ಲಾಟ್ ನೋಡ್ರಿ, ಎಷ್ಟು ಚೆನ್ನಾಗೈತಿ. ಈಗ ಊರಾಗೆಲ್ಲ ಬಂದಿವಿ ನಾವು, ಅವಾಗೆಲ್ಲ ಬಂದಿದ್ದು ನೋಡ್ರಿಲ್ಲ. ಅದಕ್ಕೆ ಅದು ಇನ್ಮೇಲೆ ಹೆಂಗ ಇರ್ಬೇಕು. ಆ ರೀತಿ ಆಗುವಂತ ನೀವೆಲ್ಲ ಸರ್ಕಾರ ಕೈ ಜೋಡಿಸ್ಬೇಕು. ದಿನನಿತ್ಯ ಬೆಳಗಿನ ಜಾವ ಕಸ ಹೊಡಿತಿರಲ್ಲ ಮನೆ ಮುಂದ, ಅದನ್ನೆಲ್ಲ ಸ್ವಚ್ಛ ಇಟ್ಕೊಂಡು ಅದನ್ನ ಪಂಚಾಯತ್ ಅಂದಾಗ ಹಾಕುವಂತ ವ್ಯವಸ್ಥೆ ನೀವು ಮಾಡ್ಬೇಕು. ಇನ್ಮೇಲೆ ಮಾಡ್ತೀರಿ. ಲೈಕ್ ಶೌಚಾಲಯ ಕೆಲಸ ನೀವು ಮನೆಗೆ ಹೋಗ್ಬಾರ್ದು, ಶೌಚಾಲಯನ ನಿರ್ಮಾಣ ಮಾಡ್ಕೋಬೇಕು. ಯಾಕೆ ಮಂದಿ ಮನೆಯಾಗ ಶೌಚಾಲಯ ಇಲ್ಲ ಗೊತ್ತಿಲ್ಲ? ಟಾಯ್ಲೆಟ್ ನಮ್ಮ ಮನೆ ಶೌಚಾಲಯ ದಯವಿಟ್ಟು ಆಮೇಲೆ ಮೇಡಮ್ ಹೆಸರು ತಂದೆಯವ್ರ ಕೊಡ್ತಾರ, ಅದಕ್ಕೊಂದು ಪರ್ಯಾಯ ಮಾಡೋಣ. ಅಂದ್ರೆ ನಾವ ಈಗ ಏನ್ ಮಾಡಿವ ಅಂದ್ರ ದವಾಖಾನೆ ಮುಂದ ಅಲ್ಲಿಂದ ಐತಲ್ಲ, ಅಲ್ಲಿಂದ ನಮ್ಮ ಬಸ್ ಸ್ಟ್ಯಾಂಡ್ ಇಳ್ಕೊಂಡು ಹೈಸ್ಕೂಲ್ ಬರ್ಬೇಕಾದ್ರೆ ಎಲ್ಲವೂ ಅದನ್ನ ತಿಳ್ಕೊಂತ ಬರ್ತೀವಿ ನಾವು. ಹೌದಾ? ನಮ್ಮ ಹಿರಿಯರು ಅಲ್ಲೇ ಕೊಡ್ತಾರ. ನಾವಿನ್ಮೇಲೆ ಇದು ಮಸೂದೆ ಈಚೆ ಕಡೆ ಬಂದು ಇದಕ್ಕೆ ನೀರಿಲ್ಲ, ನೀರು ಮಾತ್ರ ನೀರು ಹಾಕ್ತಾರೆ.